ವಾರ್ತಾ ಇಲಾಖೆಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ 205.28 ಕೋಟಿ ಅನುದಾನ ಘೋಷಣೆಯಾಗಿರುವಂತದ್ದು. ಹಾಗೆ ಕಾಂಗ್ರೆಸ್ ಸರ್ಕಾರದಿಂದ ಬಿಡುಗಡೆಯಾಗಿದ್ದು 94.70 ಕೋಟಿ. ಇನ್ನೂ ಬಾಕಿ ಉಳಿಸಿಕೊಂಡಿರುವಂತದ್ದು 110.58 ಅನುದಾನ ಬಾಕಿ ಉಳಿಸಿಕೊಂಡಿದೆ. ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಘೋಷಿತವಾಗಿರುವಂತಹ ಅನುದಾನ 4361.58 ಕೋಟಿ ರೂಪಾಯಿ. ಬಟ್ ರಿಲೀಸ್ ಆಗಿರುವಂತಹ ಅನುದಾನ 3062.16 ಕೋಟಿ ರೂಪಾಯಿ. ಬಾಕಿ ಉಳಿಕೆ ಆಗಿರುವಂತದ್ದು 1269.42 ಕೋಟಿ ರೂಪಾಯಿ. ವೈದ್ಯಕೀಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯವಾಗಿ ವಾರ್ತಾ ಇಲಾಖೆ ಜೊತೆಗೆ ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಗಮನಿಸಿದಂತಹ ಸಂದರ್ಭದಲ್ಲಿ ವೈದ್ಯಕೀಯ ಶಿಕ್ಷಣಕ್ಕೆ ನೋಡಿ, ನಾವು ಈಗಾಗಲೇ ಮಾತನಾಡಿರುವಂಥದ್ದು ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಅತಿ ದೊಡ್ಡ ಇಲಾಖೆ. ಕಾರಣ ಏನಪ್ಪ ಅಂದರೆ ಭವಿಷ್ಯವನ್ನು ಕಟ್ಟುವಂಥದ್ದು. ಯುವ ಜನತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ರಾಜ್ಯದ ಭವಿಷ್ಯ ಎಲ್ಲಿರುತ್ತೆ ಅಂತ ಹೇಳಿದ್ರೆ ಈ ವೈದ್ಯಕೀಯ ಶಿಕ್ಷಣ ಇಲಾಖೆಗಳು, ಉನ್ನತ ಶಿಕ್ಷಣ ಇಲಾಖೆಗಳಲ್ಲಿ. ಈ ಪೈಕಿ ಈ ಇಲಾಖೆ ಕೊಟ್ಟಿರುವಂಥದ್ದು 4331.58 ಕೋಟಿ. ಬಟ್ ಇಲ್ಲಿ ರಿಲೀಸ್ ಆಗಿರುವಂಥದ್ದು 3062.16 ಕೋಟಿ. ಬಾಕಿ ಉಳಿಕೆ ಇರುವಂಥದ್ದು 1269.42 ಕೋಟಿ. ವಾರ್ತಾ ಇಲಾಖೆಗೆ ಬಂದಂತಹ ಸಂದರ್ಭದಲ್ಲಿ ವಾರ್ತಾ ಇಲಾಖೆ ಸಿದ್ದರಾಮಯ್ಯನವರ ಕೈಯಲ್ಲೇ ಇರುವಂಥದ್ದು. ಈ ಅನುದಾನ ನೋಡಿ 205.28 ಕೋಟಿ ಘೋಷಣೆಯಾಗಿದ್ದು ರಿಲೀಸ್ ಆಗಿರುವಂಥದ್ದು 94.70 ಕೋಟಿ. ಬಾಕಿ ಉಳಿಕೆ ಆಗಿರುವಂಥದ್ದು 110.58 ಕೋಟಿ ಬಾಕಿ ಹೇಳಿದೆ. ಅದೇ ರೀತಿಯಾಗಿ ವೈದ್ಯಕೀಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಘೋಷಿತವಾಗಿರುವಂಥದ್ದು 4331.58 ಕೋಟಿ. ಬಿಡುಗಡೆ ಆಗಿರುವಂಥದ್ದು 3062.16 ಕೋಟಿ. ಬಾಕಿ ಉಳಿಕೆ ಇರುವಂಥದ್ದು ಗಮನಿಸ್ತಾ ಇರಬಹುದು 1269.42 ಕೋಟಿ. ದುರ್ಗದ್ ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ಮೊದಲಿಗೆ ವಾರ್ತಾ ಇಲಾಖೆಗೆ ಹೋಗೋಣ. ವಾರ್ತಾ ಇಲಾಖೆಗೆ ಯಾಕೆ ಪ್ರಾಮುಖ್ಯತೆ ಪಡ್ಕೊಳ್ಳುತ್ತೆ ಅಂತ, ನೀವು ಮಾಡಿರುವಂತಹ ಕೆಲಸಗಳನ್ನ ಜನರಿಗೆ ತಲುಪಿಸುವಂತದ್ದು ಯಾರು? ವಾರ್ತಾ ಇಲಾಖೆ. ಪ್ರಚಾರ ಮಾಡಬೇಕಾಗಿದೆ, ನಿಮ್ಮ ಸರ್ಕಾರದ ಯೋಜನೆಗಳನ್ನೇ ಪ್ರಚಾರ ಮಾಡಬೇಕಾಗಿದೆ. ನೀವು ಆ ಇಲಾಖೆಗೆ ಕಡಿಮೆ ಮಾಡ್ಬಿಟ್ರೆ ಇಡೀ ಸರ್ಕಾರ ಏನ್ ಮಾಡ್ತಾ ಇದೆ ಅನ್ನೋಂಥದ್ದನ್ನ ಒಂದು ಪ್ರಶ್ನೆ ಬರುತ್ತೆ. ಮತ್ತೆ ಹೆಚ್ಚಿನ ಪ್ರಚಾರಕ್ಕೆ ಸರ್ಕಾರದ ಯೋಜನೆಗಳಿಗೆ ಪ್ರಚಾರಕ್ಕೆ ಸಿಗುವಂಥದ್ದು ಕಡಿಮೆ ಆಗುತ್ತೆ. ಇನ್ನು ವೈದ್ಯಕೀಯ ಶಿಕ್ಷಣ ಇಲಾಖೆಯನ್ನ ತೆಗೆದುಕೊಂಡ್ರೆ ಸಂದರ್ಭದಲ್ಲಿ ವೃತ್ತಿಪರ ಏನು ಈ ತರಬೇತಿ ಕೋರ್ಸ್ಗಳೇನಿದಾವೆ, ವೃತ್ತಿಪರದ ಕೋರ್ಸ್ಗಳಿಗೆ ಸಂಬಂಧಪಟ್ಟಂತ ಸಂದರ್ಭದಲ್ಲಿ ಅನೇಕ ರೀತಿಯ ಸಾವಿರಾರು ಜನ, ಲಕ್ಷಾಂತರ ಜನ ಎಕ್ಸಾಮ್ ಬರೀತಾರೆ. ಎಕ್ಸಾಮ್ ಬರೆದು CET ಬರೀತಾರೆ. CET ಬಂದ ನಂತರದಲ್ಲಿ ಯಾವ ರೀತಿ ನಾವು ಯಾವುದನ್ನ ಆಯ್ಕೆ ಮಾಡ್ಕೊಳ್ಬೇಕು, ಮೆಡಿಕಲ್ ಸೀಟ್ ಅನ್ನ ಪಡ್ಕೊಳ್ಳುವಂಥದ್ದು ಅಷ್ಟು ಸುಲಭ ಅಲ್ಲ. ಮೆಡಿಕಲ್ ಮಾಫಿಯಾ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಈಗ. ಸೊ ಆ ಮೆಡಿಕಲ್ ಮಾಫಿಯನ್ನು ಮೀರಿ ನೀವು ಸೀಟನ್ನು ತೆಗೆದುಕೊಳ್ಬೇಕು ಅಂತಂದು ಹೇಳಿದ್ರೆ ಮೊದಲಿಗೆ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳ ಸಂಖ್ಯೆ ಎಷ್ಟಿದೆ? ಸರ್ಕಾರಿ ವೈದ್ಯಕೀಯ ಕಾಲೇಜುಗಳು ಇರುವಂತ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ ಎಷ್ಟರ ಮಟ್ಟಿಗೆ ಸೌಲಭ್ಯಗಳಿದಾವೆ? ಸೌಲಭ್ಯಗಳಿರುವಂಥದ್ದು ಅಷ್ಟು ಲಕ್ಷಾಂತರ ಜನ ಬರೆದಂಥ ಎಕ್ಸಾಮನ್ನು ನೀವು ಖಾಸಗಿ ಕಾಲೇಜುಗಳ ಹತ್ರ ಮುಖ ಮಾಡಬೇಕಾಗತ್ತೆ. ಆ ಕಾರಣಕ್ಕಾಗಿನೇ ಅನುದಾನಿತ ಕಾಲೇಜುಗಳಲ್ಲೂ ಕೂಡ ಸರ್ಕಾರ ಹೋಗಿ ಮನವಿ ಮಾಡ್ಕೊಳ್ಳೋಂಥ ಸ್ಥಿತಿಗೆ ತಲುಪುವಂಥದ್ರ ಅಚ್ಚರಿ ಇಲ್ಲ. ಹಂಗಾಗಿ ನೀವು ವೈದ್ಯಕೀಯ ಶಿಕ್ಷಣ ಅಂತಂದು ಹೇಳಿದ್ರೆ ಸಮಾಜಕ್ಕೆ ನೀವು ವೈದ್ಯರನ್ನ ಸಿದ್ಧಪಡಿಸುವಂಥ ಕೆಲಸವನ್ನು ಮಾಡ್ತಿರುವಂಥ ಕಾರಣಕ್ಕಾಗಿ ನೀವು ಸಂಪೂರ್ಣವಾದಂಥ ಅನುದಾನವನ್ನು ಕೊಡಲಿಲ್ಲ ಅಂತಂದು ಹೇಳಿದ್ರೆ ಆ ಇಲಾಖೆ ಸಚಿವರು ಏನು ಮಾಡಬೇಕು? ಈಗಾಗಲೇ ಮೆಡಿಕಲ್ ವಿಚಾರಕ್ಕೆ ಒಂದು ಪ್ರತಿ ವರ್ಷನೂ ಕೂಡ ಈ ರೀತಿಯ ಸಮಸ್ಯೆಗಳು ಎದುರಾಗ್ತವೆ. ಅನೇಕ ರೀತಿ ನಾನು ಎಕ್ಸಾಮ್ ಬರೆದಿದ್ದೆ, ನಾನು ಇಷ್ಟು ರ್ಯಾಂಕ್ ಅನ್ನು ಪಡ್ಕೊಂಡಿದ್ದೆ, ಆದ್ರೆ ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರಿ ಕಾಲೇಜುಗಳಲ್ಲಿ ನಮಗೆ ಸೀಟ್ ಸಿಗ್ತಾ ಇಲ್ಲ ಅನ್ನೋಂಥದ್ದು. ಎಲ್ಲೋ ಒಂದ್ ಕಡೆಗೆ ಒಂದು ದೊಡ್ಡ ಮಟ್ಟದ ಒಂದು ರ್ಯಾಂಕ್ ಅನ್ನು ಪಡೆದುಕೊಂಡಂತವ್ರಿಗೆ ಒಂದಿಷ್ಟು ಕಡೆಗೆ ಸೀಟ್ಗಳು ಸಿಗ್ಬೋದು. ಅನೇಕ ರೀತಿ ಇದಾವೆ. ಸಲಕರಣೆಗಳನ್ನು ತೆಗೆದುಕೊಳ್ಳುವಂಥದ್ದಾಗಿರ್ಬೋದು, ಅವು ಮಟೀರಿಯಲ್ ಅನ್ನ ತೆಗೆದುಕೊಳ್ಳಿಲ್ಲ ಅಂತಂದು ಹೇಳಿದ್ರೆ ಇಲಾಖೆಗಳಲ್ಲಿ ಯಾವ ರೀತಿ ಕೆಲಸ ಆಗ್ಬೇಕಾಗತ್ತೆ. ಸೊ ಹಂಗಾಗಿ ಈ ಇಲಾಖೆಯನ್ನ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಬೇಕಿತ್ತು ಅನ್ನೋಂಥದ್ದು. ಗಂಭೀರವಾಗಿ ತೆಗೆದುಕೊಂಡಿದ್ರೆ ನಿಜವಾಗ್ಲೂ ಕೂಡ ಅಂದ್ರೆ ಭಾರತದ ವಿದ್ಯಾರ್ಥಿಗಳು ಯಾವುದೋ ಒಂದು ಹೊರದೇಶಕ್ಕೆ ಹೋಗಿ ವೈದ್ಯಕೀಯ ಶಿಕ್ಷಣವನ್ನ ಪಡಿತಾ ಇರಲಿಲ್ಲ. ಆಮೇಲೆ ಅಲ್ಲಿ ಪಡೆದ್ಬಿಟ್ಟು ಇಲ್ಲಿ ಭಾರತಕ್ಕೆ ಬರ್ತಾರೂ ಇರಲಿಲ್ಲ. ಮತ್ತೆ ಭಾರತಕ್ಕೆ ಹೋಗಿ ಅಂದ್ರೆ ಭಾರತದಿಂದ ಹೊರಗೋಗಿ ಸೇವೆಯನ್ನ ಸಲ್ಲಿಸ್ತಾ ಇರುವಂತದ್ದು. ಎಲ್ಲೋ ಒಂದು ಕಡೆ ನೋಡೋದಾದ್ರೆ ನಾವೇ ಆ ಒಂದು ಇಲಾಖೆಯನ್ನ ನಿರ್ದೋಷಿ ಅಂತ ಇದ್ ಮಾಡಿದ್ದೀವಿ. ಏನಾಗಿದೆ ಅಂದ್ರೆ ಇಚ್ಛಾಶಕ್ತಿಯ ಕೊರತೆ ಅಂತ ಹೇಳಬೇಕು. ಯಾಕಂದ್ರೆ ಸ್ವತಃ ಒಂದಿಷ್ಟು ರಾಜಕಾರಣಿಗಳದ್ದು ಅವರದೇ ಆದಂತಹ ಒಂದಿಷ್ಟು ಮೆಡಿಕಲ್ ಕಾಲೇಜ್ಗಳು ಇರ್ತವೆ. ಆ ಮೆಡಿಕಲ್ ಕಾಲೇಜ್ಗಳಲ್ಲಿ ಅವರ ವ್ಯಾಪಾರ ವಹಿವಾಟು ಎಲ್ಲ ನಡಿಬೇಕು ಅಂತ ಹೇಳಿದ್ರೆ ಸರ್ಕಾರದಲ್ಲಿ ಇದ್ದಂತಹ ವೈದ್ಯಕೀಯ ಕಾಲೇಜಿನ ಇಂಪ್ರೂವ್ಮೆಂಟ್ ಮಾಡಿದ್ರೆ ಅವ್ರ ವ್ಯಾಪಾರ ಎಲ್ಲೋಗುತ್ತೆ. ಇದು ಕೂಡ ಒಂದು ಲಾಭ ಇರುತ್ತೆ. ಮುಖ್ಯವಾಗಿ ಇದ್ರ ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ ಈ ಸೀಟ್ ಇದೆ ಅಲ್ವಾ, ವೈದ್ಯಕೀಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಸೀಟ್ ಸಂಬಂಧಪಟ್ಟಂತೆ ಪ್ರತಿ ಬಾರಿ ನೋಡಿ ನಿಮಗೆ ಒಂದಿಷ್ಟು ಆರೋಪಗಳು ಕೇಳಿ ಬರ್ತಾನೆ ಇರುತ್ತೆ. ಇವರು ಬೇರೆ ರೀತಿಯಾಗಿ ಲಾಬಿ ಮಾಡ್ತಾ ಇದ್ದಾರೆ ಅಂತ ಒಂದಿಷ್ಟು ಆರೋಪಗಳು ಬರ್ತಾ ಇರುತ್ತೆ. ಬಟ್ ಎಲ್ಲದಕ್ಕೂ ಕೂಡ ಇಚ್ಛಾಶಕ್ತಿಯ ಕೊರತೆ ಅಷ್ಟೇ ಅಂತ ಹೇಳಿರುವಂತದ್ದು.